ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಹೊಲ್ದ ಹತ್ರ ಬಂದಿದ್ದೆ ನಮ್ಮ ಅತ್ತೆಯವರಿಗೆ ಊಟ ಕೊಡೋಣ ಅಂತ. ಹಾಗೆಯೇ ಇದನ್ನು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಚಿಕ್ಕ ಅಡಿಕೆ ಗಿಡ. ಇದು 2 ವರ್ಷ ಆಗಿದೆ ಇದರಲ್ಲಿ ಪ್ಯಾಕ್ ಮಾಡಿ. ಇದು ಹಳಜೋಳ ಹಾಕಿದ್ವಿ. ಅದು ಮೇಲೆಲ್ಲ ಸುಳಿ ಎಲ್ಲ ಕೊಯ್ದುಬಿಟ್ಟು ನಮ್ಮ ಅತ್ತೆಯವರು ಡೈಲಿ ಎಮ್ಮೆಗಳಿಗೆ ಹಾಕ್ತಿದ್ದಾರೆ. ನಮ್ಮದು ಎಮ್ಮೆನೂ ಇದೆ, ಎಮ್ಮೆಗೆ ಹಾಕ್ತಿದ್ದಾರೆ. ಹಾಗಾಗಿ ಸ್ವಲ್ಪ ತುಂಡ ಕಾಣ್ತಾ ಇದೆ. ಇದೆಲ್ಲ ನಮ್ಮ ತೋಟ, ಅಂದರೆ ತೆಂಗಿನ ಗಿಡ ತೋಟ ಅಂತಾರಲ್ಲ ಹಾಗೆ. ರಾಗಿ ಎಲ್ಲ ಸಿಕ್ಕಾಪಟ್ಟೆ ಹಾಕಿದ್ವಿ. ತುಂಬಾ ಚೆನ್ನಾಗಿದೆ ಹೊಲ ಮಾತ್ರ. ಎಷ್ಟು ಅಂದರೆ ಒಂಥರ ಖುಷಿಯಾಗುತ್ತೆ, ಕೂಲಾಗಿರುತ್ತೆ ನಮ್ಮ ಹೊಲದ ಹತ್ರ ಬಂದರೆ. ಏಕೆಂದರೆ ಯಾವಾಗೂ ನೀರು ಬಿಡ್ತಾ ಇರ್ತೀವಲ್ಲ ಹೊಲದ ಹತ್ರ, ಹಾಗಾಗಿ ಎಲ್ಲ ಹಚ್ಚಿಗೆ ಇದ್ದು ರಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇನ್ನೂ ಒಂದು ಸ್ವಲ್ಪ ಬೆಳಿಬೇಕು. ಇದೆಲ್ಲ ಚಿಕ್ಕದೆಲ್ಲ ದೊಡ್ಡದಾಗಬೇಕು. ಆ ಥರ ಆದಮೇಲೆ ಎಲ್ಲನೂ ಕೊಯ್ಯೋದು. ಚೆನ್ನಾಗಿದೆ, ಚೆನ್ನಾಗಿ ಹಿಡಿದಿದೆ ಎಲ್ಲನೂ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ, ಈ ಥರ ಒಂದು ಓನ್ನಾಗಿ ಹೊಲ ಇದ್ಬಿಟ್ಟು ಈ ಥರ ಮಾಡೋಕ್ಕೆ, ಬೇಸಾಯ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ವಾ. ನಿಮಗೆ ಯಾರಿಗಾದರೂ ಆ ಥರ ಅನಿಸಿದ್ರೆ ಲೈಕ್ ಮಾಡಿ ಪ್ಲೀಸ್. ಹಾಗೆಯೇ ನನಗೆ ಒಂದು ಕನ್ಫ್ಯೂಷಲ್ಲಿದ್ದೀನಿ, ಅದನ್ನು ಸ್ವಲ್ಪ ಯಾರಾದರೂ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಏನಂದರೆ, ಅದು ನಾವು ಆಂಧ್ರದವರು, ಬಟ್ ಕರ್ನಾಟಕಕ್ಕೆ ಸರೌಂಡಿಂಗಲ್ಲಿ ಹತ್ತಿರ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಈ ಸೈಡೆಲ್ಲ ಕನ್ನಡ ಮಾತಾಡ್ತಾ ಇರೋದು. ನಾವು ಶಿರಾಕ್ಕೂ ಹತ್ತಿರ ಇದ್ದೀವಿ, ಹಂಗಾಗಿ ಶಿರಾಕ್ಕೂ ಹತ್ತಿರ ಇದ್ದೀವಿ. ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ನನಗೆ, ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ತೆಲುಗಲ್ಲಿ ಮಾಡಲಾ ಅಥವಾ ಕನ್ನಡದಲ್ಲಿ ಮಾಡಲಾ ಅಂತ ನನಗೆ ಕನ್ಫ್ಯೂಸಲ್ಲಿದ್ದೀನಿ ಫುಲ್ಲು. ಸ್ವಲ್ಪ ಕ್ಲಿಯರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಇದು ನಮ್ಮ ಮಲ್ಲಿಗೆ ಹೂವಿನ ಗಿಡ, ಒಂದೇ ಒಂದು ಹಾಕಿದ್ದೆ. ಅದು ತುಂಬಾ ಚೆನ್ನಾಗಿದೆ. ನೋಡಿ, ತೆಂಗಿನ ಗಿಡದಲ್ಲಿ ಎಳ್ನೀರು ಬಿಟ್ಟಿತ್ತು, ಬಟ್ ಕಿತ್ಕೊಡೋಕೆ ಯಾರೂ ಇರಲಿಲ್ಲ. ಹಾಗೆ ಎಲ್ಲ ಹೊಲ ಎಲ್ಲ ರೌಂಡ್ ಬಿಟ್ಕೊಂಡು ಬಂದೆ ನಾನು. ನೋಡಿ, ಇದು ದೊಡ್ಡ ಅಡಿಕೆ ಗಿಡ. ದೊಡ್ಡದಾಗಿ ಅಂದರೆ 5 ವರ್ಷ ಆಗಿದೆ. ಇನ್ನು 6 ವರ್ಷಕ್ಕೆ ಒಂದು ಬೆಳೆ ಹೊಡೆಯುತ್ತೆ ಅಡಿಕೆ ಗಿಡ. ಇದು 2 ವರ್ಷ ಆಗಿದೆ ಇಟ್ಟು. ನೋಡಿ, ನಮ್ಮ ಹೊಲ ಈ ಥರ ಇದೆ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಕಣ್ರಿ. ನಮಗೆ ಸಪೋರ್ಟ್ ಮಾಡಿರಿ ರೈತರಿಗೆ. ನಿಮಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗಲಿ ಪ್ಲೀಸ್ ಕಣ್ರಿ. ಇದು ಹತ್ತಿ ಗಿಡ ಹಾಕೋಕ್ಕಂತ ಇನ್ನೂ ಖಾಲಿ ಬಿಟ್ಕೊಂಡಿದ್ದೀವಿ ಜಾಗ. 10 ಕ್ರಾಸ್ ಹಾಕ್ತೀವಿ ಕಣ್ರಿ ನಾವು. ಬಹಳ ಅಂದರೆ ಬಹಳ ಹಾಕ್ತೀವಿ. 2 ಎಕರೆಗೆ ಹಾಕ್ತೀವಿ ಈ ಸತಿ. ಅದಕ್ಕೋಸ್ಕರ ಎಲ್ಲ ಖಾಲಿ ಬಿಟ್ಕೊಂಡಿದ್ದೀವಿ. ಈಗ ಹಾಕಬೇಕು, ಬೀಜ ಕೊಟ್ಟಿದ್ದಾರೆ. ಹಾಗೆಯೇ ನೋಡಿ, ಎಲ್ಲ ಹಾಕಿ ಈ ಮನೆ ಹತ್ರ ಗುಲಾಬಿ ನೆಟ್ಟನಂದರೆ ಜಾಗನೇ ಇರಲಿಲ್ಲ. ಅದಕ್ಕೆ ಹೊಲ್ದ ಹತ್ರ ತೊಗೊಂಡಾಗ ಹಾಕಿದ್ದೆ. ಅದು ಹಂಗೋ ಹಿಂಗೋ ಒಂದೊಂದು ಮಗು ಹೊಡಿತಾ ಹೂವನೂ ಬಿಡ್ತೈತೆ. ಬಟ್ ನಾವು ಹೋಗಿ ಇಟ್ಕೊಂಡು ಮುಟ್ಕೊಳೋದೇ ಕಷ್ಟ. ಯಾಕೆಂದರೆ ನಾವು ಡೈಲಿ ಹೊಲ್ದ ಹತ್ರ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಅದರಲ್ಲೇ ಇರ್ತವೆ ಪಾಪ ಹೂವು. ನನಗೆ ರೋಸ್ ಅಂದರೆ ಇಷ್ಟನೇ, ಬಟ್ ಅದು ಮುಟ್ಕೊಳಕ್ಕಂದ್ರೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ನೋಡಿ, ಕಳ್ಳ ನವಿಲು ಅಂದರೆ ರಾಗಿ ಹೊಲ ತೂರ್ಕೊಂಬಿಟ್ಟು ನಾನು ಹೋಗಿದ ತಕ್ಷಣ ಬೇಡ ಅಂತ ಓಡೋಗ್ತೈತೆ ನಾನು ನೋಡ್ಬಿಟ್ಟು. ಭಾಳ ಇದ್ದಾವೆ ನವಿಲು ಮತ್ತು ಜಿಂಕೆ, ಈ ಥರ ಕಳ್ಳಿನೂ ಇದ್ದಾವೆ. ಬಟ್ ಆದರೆ ನಮ್ಮ ಸೈಡ್ ಜಾಸ್ತಿ ಬರಲ್ಲ. ನಮ್ಮ ಹೊಲ್ದ ಹತ್ರ ಯಾವಾಗೋ ಒಂದು ಸಲ ಬರುತ್ತಂತೆ. ಒಂದು ಸಲ 2 ಸಲ ನಮ್ಮ ಮನೆಯವರು ನೋಡಿದರು ಗಳ್ಳಿ ಹತ್ರ ರಾತ್ರಿ ಹೊತ್ತು ನೀರಿಕ್ಕುವಾಗ. ಎಲ್ಲ ಎಷ್ಟು ಕಷ್ಟಪಡಬೇಕು ಗೊತ್ತಾ ರೈತರಿಗೆ. ಅದೇ ರೀತಿ ನೋಡಿದರು, ಬಟ್ ಆ ಥರ ಏನೂ ಘಟನೆ ಏನೂ ಆಗಿಲ್ಲ. ಚೆನ್ನಾಗೇ ಇದ್ದರೆ ನೋಡಿಬಿಟ್ಟು ಅದೇ ಓಡೋಗಿತ್ತಂತೆ ಕಳ್ಳಿ ನಮ್ಮ ಮನೆಯವ್ರನ್ನೇ ನೋಡ್ಬಿಟ್ಟು ಓಡೋಗಿತ್ತಂತೆ. ಹಾಗೆ ಎಲ್ಲ ಟ್ರಿಪ್ ಹೊಡ್ಕೊಂಡು ಬಂದೆ. ಅದು ನಮ್ಮ ಶೆಡ್ಡು, ನಮ್ಮ ರೇಷ್ಮೆ ಶೆಡ್ ಅಂತಾರೆ.